ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ಚಿಕನ್ ಗ್ರೇವಿ ಮಾಡೋದು ಹೆಂಗಂತ ಹೇಳ್ಕೊಡಕತ್ತೀನಿ, ನೋಡೋಣ ಬರ್ರಿ. ಫಸ್ಟಿಗೆ ಒಂದು ಎಣ್ಣೆ ಹಾಕಿರಿ ಡಬ್ರಿಗೆ. ರುಬ್ಬಿದ ಮಸಾಲ ಹಾಕಿರಿ. ರುಬ್ಬಿದ ಮಸಾಲಕ್ಕೆ ಕೊಬ್ಬರಿ, ಆಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೆಟೊ ಹಾಕಿ ರುಬ್ಬಿದ್ದು ಮಸಾಲೆ ರೀ. ರುಬ್ಬಿದ ಮಸಾಲೆ ಹಾಕ್ಯಂದು ಚಲೋತ್ತಾಗಿ ಫ್ರೈ ಮಾಡ್ಕಿರಿ. ವಾಸನೆ ಹೋಗ್ಬಿಟ್ಟು ಹುರ್ಕೊಂಡು ಚಿಕನ್ ಬೇಯಿಸಿಟ್ಕೊಂಡಿದ್ದೆ ನಾನು. ತೊಳ್ಕೊಂಡು ಚಿಕನ್ ಬೇಯಿಸಿಟ್ಕೊಂಡು ಚಿಕನ್ ಹಾಕ್ಯಾರಿ. ಉಪ್ಪು ಹಾಕ್ಯಾರಿ, ರುಚಿಗೆ ತಕ್ಕಷ್ಟು. ಅರ್ಶಿನ ಪುಡಿ ಹಾಕ್ಯಾರಿ 1 ಸ್ಪೂನು. ಖಾರ ಪುಡಿ, ಮಸಾಲ ಖಾರದ ಪುಡಿ, ನಾ ಮಸಾಲ ಖಾರದ ಪುಡಿ ಮಾಡಿಟ್ಕೊಂಡಿರ್ತೇನೆ ರೀ ಮನ್ಯಾಗ, ಅದನ್ನು ಹಾಕೀನಿ. ಕಸ್ತೂರಿ ಮೆಂತಿ ಹಾಕ್ಯಾರಿ. ಒಂದು ಸ್ವಲ್ಪ ಚಲೋ ತಿಂಗ ಕೈ ಆಡ್ಕೇರಿ. ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ ಆಯ್ತು ರೀ. ನೀವು ರೊಟ್ಟಿ ಜೊತೆಗಾದ್ರೂ ತಿನ್ಬೋದು, ಚಪಾತಿ ಜೊತೆಗಾದ್ರೂ ತಿನ್ಬೋದು, ಅನ್ನದ ಜೊತೆಗಾದ್ರೂ ತಿನ್ಬೋದು. ಮಸ್ತಾಗಿರ್ತೈತೆ ರೀ ಇದು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೇರಿ, ಮಮತಾ ಟೇಸ್ಟಿ ಕುಕಿಂಗ್ ಚಾನಲ್. ಧನ್ಯವಾದಗಳು, ನಮಸ್ಕಾರ.